ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಅಂತಂದ್ರೆ ಸ್ನೇಹಿತರೆ, ಜೆಪ್ಟೋ. ಹೌದು ಸ್ನೇಹಿತರೆ, ಜೆಪ್ಟೋ ಅನ್ನೋದು ಒಂದು ಮುಖ್ಯವಾಗಿ ನೋಡೋದಾದ್ರೆ ಕಸ್ಟಮರು ಗ್ರಾಸರಿನ ಅಂದ್ರೆ ದಿನಸಿ ಸಾಮಾನುಗಳು ಏನಿರ್ತವೋ ಅದನ್ನ ಬುಕ್ ಮಾಡಿದ್ರೆ ಈ ಜೆಪ್ಟೋ ಕಂಪ್ನಿಯವರು ಅದನ್ನ ಆರ್ಡರ್ನ ತಗೊಂಡು ಒಬ್ಬ ಡೆಲಿವರಿ ಪಾರ್ಟ್ನರ್ ಹತ್ರ ಇದನ್ನ ಡೆಲಿವರಿ ಮಾಡಿಸ್ತಾರೆ. ಸೊ ಇದಕ್ಕೆ ಇಷ್ಟು ಅಂತ ಅಮೌಂಟ್ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಇವತ್ತೊಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಹಾಗೆ ಇದರಲ್ಲಿ ರೇಟ್ ಕಾರ್ಡ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಜೆಪ್ಟೋ ಡೆಲಿವರಿ ಅಪ್ಲಿಕೇಶನ್ಗೆ ಯಾವ ರೀತಿ ಜಾಯ್ನ್ ಆಗೋದು, ಹಾಗೆ ಯಾವ್ಯಾವ ರೀತಿ ಡಾಕ್ಯುಮೆಂಟ್ಸ್ ಬೇಕು, ಹಾಗೆ ಇದು ಯಾವ್ಯಾವ ರೀತಿ ವರ್ಕ್ ಆಗುತ್ತೆ ಎಲ್ಲನೂ ಕೂಡ ನಾನೊಂದು ವಿಡಿಯೋ ಮಾಡಿದ್ದೀನಿ. ಅದು ನಿಮಗೆ ಕಾಲ್ ರೆಕಾರ್ಡ್ ಮುಖಾಂತರ ನಿಮಗೆ ಸಿಗುತ್ತೆ. ಅದು ಕಸ್ಟಮರ್ ನನ್ನ ಜೊತೆ ಮಾತಾಡಿದ್ದಾರೆ. ಸೊ ಆ ವಿಡಿಯೋದ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ಒಂದ್ಸರಿ ವಿಡಿಯೋ ನೋಡ್ಕೊಂಬಂದು ಇದನ್ನು ನೋಡಿದ್ರೆ ಫುಲ್ ಕ್ಲಿಯರಾಗಿ ಅರ್ಥ ಆಗುತ್ತೆ ಹೊಸಬ್ರು ನೋಡೋರಿಗೆ. ಸೊ ಆ ವಿಡಿಯೋ ಆಲ್ರೆಡಿ ನೋಡಿರೋರಿಗೆ ಈ ವಿಡಿಯೋ ನೋಡಿ ನಾನು ರೇಟ್ ಕಾರ್ಡ್ನ ತಿಳಿಸ್ಕೊಡ್ತೀನಿ. ಹಾಗೆ ಯಾವ ರೀತಿ ID ಆಕ್ಟಿವ್ ಆಯಿತು ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಮುಖ್ಯವಾಗಿ ಹೇಳೋದಾದ್ರೆ ನಾವು ಯಾವುದೇ ಆನ್ ಬೋರ್ಡಿಂಗ್ ಫೀಸನ್ನು ಏನೋ ಕಟ್ಟೋ ಆಗಿಲ್ಲ. ಸೊ ಅದು ಡ್ಯೂಟಿ ಮಾಡ್ತಾ ಕಟ್ ಮಾಡ್ತಾರೇನೋ ಅದನ್ನ ಇನ್ನು ಎಂಕ್ವೈರಿ ಮಾಡಿಲ್ಲ. ಮೋಸ್ಟ್ಲಿ ಕಟ್ಟಾಗುತ್ತೋ ಇಲ್ಲೋ ಡೌಟು. ಬಟ್ ಈಗ ಜಾಯ್ನಿಂಗ್ ಆಗೋವಂಥ ಟೈಮಲ್ಲಿ ಯಾವುದೇ ಆನ್ ಬೋರ್ಡಿಂಗ್ ಫೀಸ್ ಅಂತ ಏನೂ ತಗೊಂಡಿಲ್ಲ. ಸೊ ನನಗೆ ಕಸ್ಟಮರ್ ಕೇರ್ ಅವರು ಕಾಲ್ ಮಾಡಿದ್ರು, ಸರ್ ಈ ಥರ ನಿಮ್ಮದು ಜೆಪ್ಟೋ ಏನಾದ್ರು ಲಾಗಿನ್ ಆಗ್ತೀರಾ ಅಂದರೆ ಜೆಪ್ಟೋ ಏನಾದರೂ ಡೆಲಿವರಿ ಅಪ್ಲಿಕೇಶನಲ್ಲಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ, ಲಾಗಿನ್ ಆಗ್ತೀರಾ ಅಂತ ಕೇಳಿದ್ರು. ಹೌದು ಮೇಡಮ್ ಆಗ್ತೀನಿ ಅಂತ ಹೇಳಿದೆ. ಅದಕ್ಕೋಸ್ಕರ ನಾನು ಡಾಕ್ಯುಮೆಂಟ್ಸ್ ಎಲ್ಲ ಸೆಂಡ್ ಮಾಡಿ ಅದು 2 ಡೇಸಲ್ಲೇ ಅಪ್ರೂವಲ್ ಆಯಿತು. ಸ್ನೇಹಿತರೆ, ಇದರಲ್ಲಿ 2 ಥರ ID ಬರುತ್ತೆ. ಒಂದು ಫುಲ್ ಟೈಮ್ ID, ಒಂದು ಪಾರ್ಟ್ ಟೈಮ್ ID. ಮಿಷನ್ನು ಕೂಡ ನಾನು ಅದೇ ಪ್ರೀವಿಯಸ್ ವಿಡಿಯೋದಲ್ಲಿ ಅಂದರೆ ಜೆಪ್ಟೋಗೆ ಸಂಬಂಧಪಟ್ಟ ವಿಡಿಯೋದಲ್ಲಿ ನಾನು ಆಲ್ರೆಡಿ ವಿಡಿಯೋ ಇದೆ. ಒಂದ್ಸರಿ ಅದನ್ನ ನೀವು ನನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಬನ್ನಿ ಈಗಿನ ಜೆಪ್ಟೋದಲ್ಲಿ ರೇಟ್ ಕಾರ್ಡ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ ನಾನೀಗ ಜೆಪ್ಟೋ ಅಪ್ಲಿಕೇಶನ್ ಓಪನ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿದೆ ಜೆಪ್ಟೋ ಅಪ್ಲಿಕೇಶನ್ನು. ಬಟ್ ಯಾವುದೇ ಕೂಡ ಮೂವ್ ಅಂತೂ ಆಗ್ತಾ ಇಲ್ಲ. ಯಾಕೆಂತಂದರೆ ನಂದು ID ಆ್ಯಕ್ಟಿವ್ ಆಗಿದೆ. ಬಟ್ ಇದಕ್ಕೆ ನಾನು ಸ್ಟೋರ್ ಹತ್ರ ಹೋಗಬೇಕು. ಸ್ಟೋರ್ ಹತ್ರ ಹೋಗಿ ಅವ್ರಿಗೆ ನಮ್ಮದು ಇನ್ಫಾರ್ಮೇಷನ್ನ ಒಂದ್ಸರಿ ಹೇಳ್ಬಿಟ್ಟು ಲಾಗಿನ್ ಆದರೆ ಒಂದು ಆರ್ಡ್ರ್ ಮಾಡಿದ್ರೆ ನನ್ನ ID ಇಲ್ಲಿ ಶೋ ಆಗುತ್ತೆ, ಸ್ಕ್ರೀನ್ ಮೇಲೆ ಶೋ ಆಗುತ್ತೆ. ಸೊ ಆದ್ದರಿಂದ ಈಗ ಯಾವುದೇ ID ಶೋ ಆಗ್ತಿಲ್ಲ. ಅಂದರೆ ಇದು ಆ್ಯಕ್ಚುಲಿ ಅಪ್ಲಿಕೇಶನ್ನು ಲಾಗಿನ್ ಆಗಿಬಿಟ್ಟಿದೆ. ಅಪ್ಲಿಕೇಶನ್ ಎಲ್ಲ ರೆಡಿ ಇದೆ. ಸೊ ನಾನೀಗ ಈ ಸ್ಟೋರ್ ಹತ್ರ ಹಾಕ್ಸ್ಕೊಂಡಿದ್ದೀನಿ. ಯಾವ ಸ್ಟೋರ್ ಅಂತಂದರೆ ನಂಬರ್ 131 ಖಾತಾ, ನಂಬರ್ 1615 ಕೆಂಪೇಗೌಡ ನಗರ, NH4 ರೋಡ್ ಅಂದರೆ ತುಮಕೂರು ರೋಡ್ ಬರುತ್ತೆ ಸ್ನೇಹಿತರೆ. ನಿಯರ್ 8th ಮೈಲ್ HP ಪೆಟ್ರೋಲ್ ಪಂಪ್ ಅಂದರೆ ನಿಯರ್ 8th ಮೈಲ್ HP ಪೆಟ್ರೋಲ್ ಪಂಪ್ ಪಕ್ಕನೇ ಬರುತ್ತಂತೆ, ಟಿ ದಾಸರಳ್ಳಿ. ಹೌದು ಸ್ನೇಹಿತರೆ, ಟಿ ದಾಸರಳ್ಳಿನಲ್ಲಿ ನಾನು ಲೊಕೇಶನ್ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹಾಕ್ಸ್ಕೊಂಡಿದ್ದೀನಿ. ಸೊ ಅಲ್ಲಿಗೆ ಹೋದ್ರೆ ನಾನೀಗ ಈ ID ಆಕ್ಟಿವೇಟ್ ಆಗುತ್ತೆ. ನೋಡಿ ಸ್ನೇಹಿತರೆ, ಈಗ ರೇಟ್ ಕಾರ್ಡ್ಗೆ ಬರೋದಾದ್ರೆ ನೋಡಿ, ಡೈಲಿ ಮಿನಿಮಮ್ ಗ್ಯಾರಂಟಿ ಅಂದರೆ MG ಅಂತ ಆಲ್ರೆಡಿ ನೀವು ಸ್ವಿಗ್ಗಿಲೆಲ್ಲ ಮಾಡಿರ್ತೀರೋ. ಸೊ ಸ್ವಿಗ್ಗಿಲಿ ಮಾಡಿರೋರ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಮಿನಿಮಮ್ ಗ್ಯಾರಂಟಿ ಅಂದರೆ ಸ್ನೇಹಿತರೆ, ನಾನು ಲೋ ಲೆವೆಲಿಂದ ಬರ್ತೀನಿ, ಅಂದರೆ ಕಡಿಮೆ ಆರ್ಡ್ರ್ಗಳಿಂದ ಬರ್ತೀನಿ. 10 ಆರ್ಡ್ರ್ ಮಾಡಿದ್ರೆ ಡೈಲಿ ಮೆಗಾ ಗ್ಯಾರಂಟಿ ಫಾರ್ ವೀಕ್ ಡೇಸ್, ಅಂದರೆ ವಾರದ ಮಧ್ಯದಲ್ಲಿ ಮಿನಿಮಮ್ ಗ್ಯಾರಂಟಿ ಈ ರೀತಿ ಇರುತ್ತೆ. ಡೈಲಿ ಮಿನಿಮಮ್ ಗ್ಯಾರಂಟಿ ಇನ್ ವೀಕೆಂಡ್ಸ್, ಅಂದರೆ ಸಾಟರ್ಡೆ ಸಂಡೇ ಅಥವಾ ಫ್ರೈಡೇ ಈ ಥರ ಒಂದು ಅಮೌಂಟ್ ಸಪ್ರೇಟ್ ಬರುತ್ತೆ. ವೀಕೆಂಡ್ ಅಂದರೆ ಫ್ರೈಡೇ ಸಾಟರ್ಡೆ ಸಂಡೇ ಇದಕ್ಕೊಂದು ರೇಟ್ ಕಾರ್ಡ್ ಬರುತ್ತೆ. ಸೊ ಎಲ್ಲನೂ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಇವಾಗ ನಾನು ವೀಕ್ ಡೇಸ್ ಅಂದರೆ ವಾರದ ಮಧ್ಯದ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ರೇಟ್ ಕಾರ್ಡ್ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಇದು ಮಿನಿಮಮ್ ಗ್ಯಾರಂಟಿ ಸ್ನೇಹಿತರೆ ನಾನು ಹೇಳ್ತಾ ಇರೋದು. 10 ಆರ್ಡ್ರ್ ಮಾಡಿದ್ರೆ 350 ರೂಪಾಯಿ ಬರುತ್ತೆ. 15 ಆರ್ಡ್ರ್ ಮಾಡಿದ್ರೆ 600 ರೂಪಾಯಿ ಬಿಡುತ್ತೆ. 15 ಆರ್ಡ್ರ್ ಮಾಡಿದ್ರೆ 600 ರೂಪಾಯಿನ ಕೊಡ್ತಾನೆ. ಹಾಗೆ 20 ಆರ್ಡ್ರ್ ಮಾಡಿದ್ರೆ 800 ರೂಪಾಯಿನ ಕೊಡ್ತಾನೆ. 25 ಆರ್ಡ್ರ್ ಮಾಡಿದ್ರೆ 1250 ರೂಪಾಯಿ ಕೊಡ್ತಾನೆ ವೀಕ್ ಡೇಸಲ್ಲಿ. ಆಯ್ತು ಸ್ನೇಹಿತರೆ. ಹಾಗೆ ವೀಕೆಂಡ್ಸಲ್ಲಿ ನೋಡೋದಾದರೆ 10 ಆರ್ಡ್ರ್ ಮಾಡಿದ್ರೆ 400 ರೂಪಾಯಿ ಕೊಡ್ತಾನೆ. 15 ಆರ್ಡ್ರ್ ಮಾಡಿದ್ರೆ 650 ರೂಪಾಯಿ ಕೊಡ್ತಾನೆ. 20 ಆರ್ಡ್ರ್ ಮಾಡಿದ್ರೆ 1000 ರೂಪಾಯಿನ ಕೊಡ್ತಾನೆ. 25 ಆರ್ಡ್ರ್ ಮಾಡಿದ್ರೆ 1500 ರೂಪಾಯಿ ಕೊಡ್ತಾನೆ. ಇಲ್ಲಿದೆ ನೋಡಿ ಸ್ನೇಹಿತರೆ, ಇದು ರೇಟ್ ಕಾರ್ಡ್ ಈ ರೀತಿ ಇದೆ. ಸೊ ಇನ್ನೂ ಒಂದು ರೇಟ್ ಕಾರ್ಡ್ ಕಳಿಸಿದ್ದಾನೆ. ಇದರಲ್ಲಿ 2 ಥರ ಬರುತ್ತೆ. ಒಂದು ಸೈಕಲ್ ID ಬರುತ್ತೆ, ಒಂದು ಬೈಕ್ ID ಬರುತ್ತೆ. ಸೊ ಸೈಕಲ್ ID ಅಂತಂದರೆ ಸ್ಪೀಡ್ ಕಡಿಮೆ ಇರುತ್ತೆ. ಅದು ಬಿಲೋ 30 km/h ಆ ಥರ ಹೋಗೋಂಥ ಗಾಡಿಗಳಿಗೆ ಈ ಥರ ಇರುತ್ತೆ ಸ್ನೇಹಿತರೆ. ಯಾವ ಥರ ಅಂತಂದರೆ 40 ಆರ್ಡ್ರ್ ಮಾಡಿದ್ರೆ 1800 ರೂಪಾಯಿ, 60 ಆರ್ಡ್ರ್ ಮಾಡಿದ್ರೆ 2700 ರೂಪಾಯಿ, 80 ಆರ್ಡ್ರ್ ಮಾಡಿದ್ರೆ 3600 ರೂಪಾಯಿ, 100 ಆರ್ಡ್ರ್ ಮಾಡಿದ್ರೆ 5500 ರೂಪಾಯಿ ಬರುತ್ತೆ. ಇದು ಸೈಕಲ್ ID ಗಳಿಗೆ. ನಮ್ಮ ಬೈಕ್ ID ಹಾಗೆ ಎಲೆಕ್ಟ್ರಿಕ್ ಬೈಕ್ ID ಇವೆರಡಕ್ಕೂ ಒಂದಿರುತ್ತೆ, ಅದು ಸಪ್ರೇಟು.
40 ಆರ್ಡ್ರ್ ಮಾಡಿದ್ರೆ 2,300 ರೂಪಾಯಿ, 60 ಆರ್ಡ್ರ್ ಮಾಡಿದ್ರೆ 3,300 ರೂಪಾಯಿ, 80 ಆರ್ಡ್ರ್ ಮಾಡಿದ್ರೆ 4,400 ರೂಪಾಯಿ, 100 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ 6,500 ರೂಪಾಯಿ ಅಂತ ತೋರಿಸಿದ್ದಾನೆ. ಸೊ 2 ದಿವಸದಲ್ಲಿ 100 ಆರ್ಡ್ರ್ ಮಾಡೋಕ್ಕಾಗತ್ತಾ? ಮಾಡಿದ್ರೆ ಒಂದು 30 2 ದಿವಸ 60 ಆರ್ಡ್ರ್ ಮಾಡ್ಬೋದು. ಸೊ 60 ಆರ್ಡ್ರ್ ಅಂತಂದರೆ 3,300 ಆಗ್ಬೋದು. ಸೊ ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಲೈವ್ ಆಗಿ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಸ್ನೇಹಿತರೆ ನಾನು ಯಾವುದು ಜೆಪ್ಟೋದಲ್ಲೂ ಕೆಲಸ ಮಾಡಿಲ್ಲ. ಸೊ ಕರೆಕ್ಟಾಗಿ ಪರ್ಫೆಕ್ಟಾಗಿ ಸ್ಟಾರ್ಟಿಂಗಿಂದ ಕೊನೆವರೆಗೂ, ಅಂದರೆ ಒಂದು ಆರ್ಡ್ರ್ ಪಿಕಪ್ ಮಾಡೋದವಿಂದ ಹಿಡಿದು ಡೆಲಿವರಿ ಮಾಡೋವರೆಗೂ ನಾನು ಕ್ಲೀನಾಗಿ ನಿಮಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಮೈಕ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಮೈಕ್ ಇನ್ನೂ ಬಂದಿಲ್ಲ. ಸೊ ಆದ್ದರಿಂದ ರೇಟ್ ಕಾರ್ಡ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದು ಸ್ನೇಹಿತರೆ ನಂದು ಟಿ ದಾಸರಳ್ಳಿ ಸ್ಟೋರಿಂದ. ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂದರೆ ಸ್ನೇಹಿತರೆ, ಇದು ಒಂದು 10 ಮಿನಿಟ್ಸ್ ಡೆಲಿವರಿ. ಈಗ ಜೆಪ್ಟೋ ಕೆಳಗಡೆ ಒಂದು ಲೈನ್ ಇದೆ ನೋಡಿ, 10 ಮಿನಿಟ್ಸ್ ಡೆಲಿವರಿ ಅಂದರೆ ಇದಕ್ಕೆ ಲಾಂಗ್ ಅಂತೂ ಕೊಡಲ್ಲ. ಕೊಟ್ಟರೆ ಮ್ಯಾಕ್ಸಿಮಮ್ ಅಂತಂದರೆ ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಕೊಡ್ತಾನೆ ಅಂತ ಅನ್ನಿಸ್ತದೆ ಸ್ನೇಹಿತರೆ. ಯಾಕೆಂತಂದರೆ ಇದು 1.5-2 ಕಿಲೋಮೀಟ್ರ್ ಈ ಸರೌಂಡಿಂಗಲ್ಲೇ ಮಾತ್ರ ಓಡಾಡ್ತಾ ಇರ್ತಾನೆ. ಒಂದು ಆರ್ಡ್ರನ್ನ ಅಲ್ಲೇ ಈಗ ಒಂದು ಆರ್ಡ್ರನ್ನ ಸ್ಟೋರ್ ಹತ್ರನೇ ಪಿಕಪ್ ಮಾಡಬೇಕು, ಅಲ್ಲೇ ಹೋಗಬೇಕು, ನಾವು ಎತ್ಕೋಬೇಕು ಆರ್ಡ್ರನ್ನ. ಆ ಆರ್ಡ್ರನ್ನ ಹೋಗಿ ಕಸ್ಟಮರ್ಗೆ ಡೆಲಿವರಿ ಮಾಡಿಬಿಟ್ಟು ಮತ್ತೆ ವಾಪಸ್ ಸ್ಟೋರಿಗೆ ಬರಬೇಕು. ಸೊ 2 ಟೈಮ್ ಓಡಾಡ್ತೀವಲ್ಲ, ಇದಕ್ಕೆಲ್ಲ ಸೇರಿ ಒಂದು ರೇಟ್ ಕಾರ್ಡ್ನ ಫಿಕ್ಸ್ ಮಾಡಿರ್ತಾನೆ. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಲೈವ್ ಮುಖಾಂತರನೂ ತೋರಿಸ್ತೀನಿ. ಸದ್ಯದಲ್ಲೇ ಮೈಕ್ ಬರಲಿ ತೋರಿಸ್ತೀನಿ. ಈಗ ಯಾಕೆಂದರೆ ಡಬಲ್ ಸರಿ ಓಡಾಡ್ತೀವಿ ನಾವು. ಒಂದು ಸರಿ ಪಿಕಪ್ ಮಾಡ್ತೀವ, ಪಿಕಪ್ ಮಾಡ್ಕೊಂಡು ಈ ಕಸ್ಟಮರ್ ಹತ್ರ ಡ್ರಾಪ್ ಮಾಡ್ತೀವಿ. ಸೊ ಡ್ರಾಪ್ ಮಾಡಿ ಮತ್ತೆ ನಮ್ಗೆ ಆರ್ಡ್ರ್ ಬೀಳಬೇಕು ಅಂತಂದ್ರೆ ಅದೇ ಸ್ಟೋರ್ ಹತ್ರನೇ ಬರಬೇಕಾಗುತ್ತೆ. ಸೊ 2 ಸರಿ ಓಡಾಡ್ದಂಗೆ ಆಗುತ್ತೆ. ಸೊ ಆ 2 ಸರಿ ಓಡಾಡೋದ್ರಿಂದ ಏನಾದ್ರು ನಮಗೆ ಬೇರೆ ಅಮೌಂಟ್ ಕೊಡ್ತಾನೆ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ಲೈವ್ ಆಗೂ ಕೂಡ ತೋರಿಸ್ತೀನಿ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ. ನೀವ್ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ. ಗುಡ್ ಬೈ.